Okay, Devre. Yes, one secretive pranayama. I'm sorry, secretive meditation, which all of you are doing 21,600 times every day, unknowingly or knowingly. And that is Soham. It is called as Hamsa Gayatri Pranayama. ನೀವು ಹುಟ್ಟಿದ ತಕ್ಷಣ ಹುಟ್ಟಿದ್ದು the first breath you took, it was so. And the last breath, when we leave the body or just before leaving the body, it is hum. Okay? So ಹಮ್ ಸೋ ಹಮ್ ಹಂಸ ಗಾಯತ್ರಿ ಪ್ರಾಣಾಯಾಮ. ಅದಕ್ಕೆ ಹಂಸ ಗಾಯತ್ರಿ ಅಂತ ಹೇಳ್ತೀವಿ. ನಿಮ್ಮ ಶರೀರ ಹಂಸ ಗಾಯತ್ರಿ ಪ್ರಾಣಾಯಾಮವನ್ನು ನಿಮಗೆ ಗೊತ್ತಿಲ್ಲದೆ ಮಾಡುತ್ತಿದೆ. ಇದು ಎಲ್ಲರಿಗೂ ಗೊತ್ತಿದೆಯಾ? ಇಫ್ ಯು ಆರ್ ಕಾನ್ಶಿಯಸ್ ಅಬೌಟ್ ದಿಸ್ ಫಾರ್ ಅಟ್ ಲೀಸ್ಟ್ 5 minutes every day, yes ದೇವರೇ, ಇಟ್ ಈಸ್ ಅ ವಂಡರ್ಫುಲ್ ಥಿಂಗ್. At least 5 minutes every day, just sit quietly, listen to the rhythm of the breathing in and breathing out. ನೀವು ಫೋರ್ಸಿಬಲ್ ಆಗಿ ಇನ್ ಬ್ರೇತ್ ಮಾಡೋ ಅವಶ್ಯಕತೆ ಇಲ್ಲ, ಫೋರ್ಸಿಬಲ್ ಆಗಿ ಔಟ್ ಬ್ರೇತ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಜಸ್ಟ್ ನಿಮ್ಮ ಹೇಗೆ ಉಸಿರು ಶರೀರ ಉಸಿರಾಡ್ತಾ ಇದೆ ಅದನ್ನ ನೋಟಿಸ್ ಮಾಡಿ. ಇನಲೇಷನ್ ಅಲ್ಲಿ ಸೋ, ಎಕ್ಸಲೇಷನ್ ಅಲ್ಲಿ ಹಮ್. ಇನಲೇಷನ್ ಅಲ್ಲಿ ಸೋ, ಎಕ್ಸಲೇಷನ್ ಅಲ್ಲಿ ಹಮ್. ಇನಲೇಷನ್ ಅಲ್ಲಿ ಸಾ, exhalation hum, inhalation sa, exhalation hum. Calm and relaxed, peaceful ಆಗಿರುತ್ತೆ. Okay, now we shall do this for shall we do it for 2 minutes? Okay, there, close your eyes and sit in any mudra, prana mudra or ಹೃದಯ ಸಂಜೀವಿನಿ ಮುದ್ರಾ. ಯಾವ ಮುದ್ರೆಯಲ್ಲಾದ್ರೂ ಕೂತ್ಕೊಳ್ಳಿ ದಯವಿಟ್ಟು. ಹೃದಯ ಸಂಜೀವಿನಿ ಮುದ್ರಾ is this one. ಹೀಗೆ ಥಂಬಿನ ಕೆಳಗಡೆ ಲೈನ್ ಇರೋದು, ಅಲ್ಲಿ ಟಿಪ್ ಆಫ್ ದ ಫೋರ್ ಫಿಂಗರ್ ಟಚ್ ಮಾಡಿ, ಮಿಡ್ಲ್ ಅಂಡ್ ರಿಂಗ್ ಫಿಂಗರ್ ಟಚ್ ಇಟ್ ಟು ದ ಟಿಪ್ ಆಫ್ ದ ಥಂಬ್, ಎರಡು ಕೈಯಲ್ಲಿ, ಅಂಡ್ ಕೀಪ್ ಇಟ್ ಆನ್ ಯುವರ್ ಲ್ಯಾಪ್. ಓಕೆ ದೇವ್ರೆ, ಅಂಡ್ ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಜಸ್ಟ್ ಫಾಲೋ ಯುವರ್ ಬ್ರೆತ್. ಫೋರ್ಸಿಬಲ್ ಆಗಿ ಇನ್ಹೇಲ್ ಮಾಡೋ ಅವಶ್ಯಕತೆ ಇಲ್ಲ, ಫೋರ್ಸಿಬಲ್ ಆಗಿ ಎಕ್ಸೇಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫಾಲೋ ಯುವರ್ ಬ್ರೆತ್. ಜಸ್ಟ್ ಫಾಲೋ ಯುವರ್ ಬ್ರೆತ್. ಇನ್ನೇನು ಕಾನ್ಸಂಟ್ರೇಟ್, ಎಲ್ಲೂ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರಿಂಗ್ ಯುವರ್ ಅವೇರ್ನೆಸ್ ಟು ಯುವರ್ ಬ್ರೆತ್. ಫೀಲ್ ದ ಬ್ರೆತ್ ಗೋಯಿಂಗ್ ಇನ್ ಅಂಡ್ ಫೀಲ್ ದ ಬ್ರೆತ್ ಕಮಿಂಗ್ ಔಟ್. ಶರೀರ ತನ್ನಷ್ಟಕ್ಕೆ ತಾನೇ ಉಸಿರಾಡ್ಲಿ. ಹೇಗೆ ಉಸಿರು ಒಳಗಡೆ ಹೋಗ್ತಾ ಇದೆ, ಹೇಗೆ ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನ ಗಮನಿಸಿ, ಫೀಲ್ ಮಾಡಿ. ಜಸ್ಟ್ ನೀವು ಯಾವುದು ಮಂತ್ರ ಹೇಳೋ ಅವಶ್ಯಕತೆನೂ ಇಲ್ಲ. ಗೋ ಇನ್ ಟು ದಟ್ ಸೈಲೆನ್ಸ್. ಡೋಂಟ್ ಗೋ ಬಿಹೈಂಡ್ ಎನಿ ಆಫ್ ದ ಥಾಟ್ಸ್. ಯಾವುದೇ ಥಾಟ್ಸ್ ಹಿಂದೆ, ಯಾವುದೇ ಸಂಕಲ್ಪದ ಹಿಂದೆ ಹೋಗಬೇಡಿ. ಅಲೋ. ಎಸ್, ಯು ವಿಲ್ ಸಿ ದಟ್ ಸೊ ಆನ್ ಇನ್ಹಲೇಷನ್ ಹಮ್, ಆನ್ ಎನ್ ಎಕ್ಸಲೇಷನ್. ಬೇಕಾದ್ರೆ ಮನಸ್ಸಲ್ಲಿ ಹೇಳಿ, ಪರವಾಗಿಲ್ಲ. ಸೊ ಹಮ್, ಸೊ ಹಮ್. ಡೋಂಟ್ ಫಾಲೋ ಮೈ ರಿದಮ್ ಆಫ್ ಮಂತ್ರ, ಫಾಲೋ ಯುವರ್ ರಿದಮ್ ಆಫ್ ಮಂತ್ರ. ನಿಮ್ಮ ಶರೀರದ ರಿದಮ್ ಅನ್ನ ಫಾಲೋ ಮಾಡಿ. ಉಸಿರು ತೆಗೆದುಕೊಳ್ಳುವಾಗ ಸೋ, ಉಸಿರು ಬಿಡುವಾಗ ಹಮ್. ಉಸಿರು ತೆಗೆದುಕೊಳ್ಳುವಾಗ ಸಾ, ಉಸಿರು ಬಿಡುವಾಗ ಹಮ್. ಉಸಿರು ತೆಗೆದುಕೊಳ್ಳುವಾಗ ಸೋ, ಉಸಿರು ಬಿಡುವಾಗ ಹಮ್. ಉಸಿರು ತೆಗೆದುಕೊಳ್ಳುವಾಗ ಸಾ, ಉಸಿರು ಬಿಡುವಾಗ ಹಮ್. ಸಾ ಹಮ್, ಸಾ ಹಮ್, ಸಾ ಹಮ್, ಸೋ ಹಮ್, ಸೋ ಹಮ್. ಪ್ಲೀಸ್ ರಿಲ್ಯಾಕ್ಸ್. ಸ್ಲೋಲಿ ಓಪನ್ ಯುವರ್ ಐಸ್, ಫ್ಲಿಪಿಂಗ್ ದ ಐಲಿಡ್ಸ್. ಮೊದಲು ನೆಲವನ್ನ ನೋಡಿ, ಆ ನಂತರ ಮುಂದೆ ನೋಡಿ. ಇದನ್ನ ನಿಮ್ಗೆ ಸಪೋಸ್ ಯಾರಿಗಾದ್ರೂ ನಿದ್ದೆ ಬರ್ತಾ ಇಲ್ಲ, ವಯಸ್ಸಾದವ್ರಿಗೆ ಅಥವಾ ನೋವು ಇರೋರಿಗೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಅಥವಾ ಏನಾದ್ರೂ ವರಿ ಇದ್ದವರಿಗೆ, ರಾತ್ರಿ ಮಲ್ಗಿ ಅಂಗಾತ ಮಲ್ಕೊಳ್ಳಿ. ಜಸ್ಟ್ ಫಾಲೋ ಯುವರ್ ಬ್ರೆತ್. ಅಲೋ ದ ಬಾಡಿ ಟು ಬ್ರೀತ್ ಆನ್ ಇಟ್ಸ್ ಓನ್. ಶರೀರವನ್ನ ತನ್ನಷ್ಟಕ್ಕೆ ತಾನೇ ಉಸಿರಾಡ್ಲಿಕ್ಕೆ ಬಿಟ್ಬಿಡಿ.
ಮನಸ್ಸಿನಲ್ಲಿ ನೀವು ಹೇಳ್ದೇ ಇದ್ರೂ ಪರವಾಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಹಂ ಸಾ ಹಂ ಸೋ ಹಂ ಸೋ ಹಂ ಮಾಡ್ತಾ ಇರತ್ತೆ. ಇಫ್ ಯು ಆರ್ ಕಾನ್ಶಿಯಸ್ಲಿ ಫಾಲೋಯಿಂಗ್ ದಿಸ್, ನಿಮ್ಗೆ ಜಗತ್ತಲ್ಲಿ ಯಾವುದೇ ಮಂತ್ರ ಬೇಡ, ಯಾವುದೇ ಇದು ಬೇಡ. ಇಟ್ ಇಸ್ ಕಾಲ್ಡ್ ಎಸ್ ಹಂಸ ಗಾಯತ್ರಿ ಪ್ರಾಣಾಯಾಮ, ಹಂಸ ಗಾಯತ್ರಿ ಜಪ ಅಂತಾನು ಹೇಳ್ತಾರೆ, ಅಂಡ್ ಗಾಯತ್ರಿ in the form of Hamsa. And this is the japa. And yes, this has led many people to enlightenment also. Okay, Devare. So that is the thing. Please come to Namaskara Mudra. Any doubt in this before we go in for Namaskara Mudra? ಏನಾದರೂ ಡೌಟ್ ಇದೆಯಾ? ನೋ ಡೌಟ್. ಸಿಂಪಲ್ ಪ್ರಾಣಾಯಾಮ, ಈಸಿ ಪ್ರಾಣಾಯಾಮ, ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಾಣಾಯಾಮ. ದೇವರು ನಮಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾರೆ, ಎಷ್ಟೊಂದು ಸಹಾಯ ಮಾಡ್ತಾರೆ ನೋಡಿ. ಸೊ ಕೃತಜ್ಞತೆ, we have to have gratitude towards him. Thank you God for everything ಅಂತ ಹೇಳಿ. And please come to ನಮಸ್ಕಾರ ಮುದ್ರಾ. ಸರ್, ಒಂದು ಕ್ವಶನ್ ಇದೆ. ಇವಾಗ ವೈರಲ್ ಫೀವರ್ ಎಲ್ಲ ಬಂದು ರಿಕವರ್ ಆಗಿರ್ತೀವಲ್ಲ, ಅವಾಗ ಯಾವ್ದು ಬೆಸ್ಟ್ ಪ್ರಾಣಾಯಾಮ ಬೇಗ ಎನರ್ಜಿ ರಿಗೇನ್ ಮಾಡ್ಕೊಳಕ್ಕೆ? ವೈರಲ್ ಫೀವರ್ ಬಂದಾದ ನಂತರ, ವೈರಲ್ ಫೀವರ್ ಅಲ್ಲಿ ನೀವು ಟ್ಯಾಬ್ಲೆಟ್ಸ್ ತಗೊಳ್ತೀರಾ? ಕ್ವಶನ್. ಯೂಶಲಿ ಕಾಲ್ಪಾಲ್ ಆ ತರದ್ದು ತಗೋತೀವಿ ಅಷ್ಟೇ. Okay, you are taking tablets. Fever Okay. ge. Viral fever ge, you are taking tablets or syrup or whatever it is. Okay. So ಅದಾದ ನಂತರ you have to perform ಅಂತಂದ್ರೆ, ನೆಗಡಿ ಇಲ್ಲ ಅಂತಂದ್ರೆ you can again perform this ಧೌತಿ ಪ್ರಾಣಾಯಾಮ. ಅದಾದ ನಂತರ ಮಹತ್ಯೋಗ ಪ್ರಾಣಾಯಾಮ, ಅದಾದ ನಂತರ ಅನುಲೋಮ್ ವಿಲೋಮ್ ಪ್ರಾಣಾಯಾಮ, ಅದಾದ ನಂತರ ಸಮಾವರ್ತಿ ಪ್ರಾಣಾಯಾಮ, and end it up with ಭ್ರಮರಿ. ಸೊ ಈ ಒಂದು 5 ಪ್ರಾಣಾಯಾಮದ ಸೆಟ್ ಅನ್ನ ಮಾಡಿ. ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗತ್ತೆ, ಎನ್ಹಾನ್ಸ್ ಆಗತ್ತೆ. ಅಂಡ್ ದೆನ್ ನಾಟ್ ಓನ್ಲಿ ದಟ್, ಇಟ್ ನಿಮ್ಮಲ್ಲಿ ಏನಾದರೂ ಅಂದ್ರೆ ಆ ಒಂದು ವೈರಸ್ ಇದೆ ಅಂತಂದ್ರೆ ಅದನ್ನ ಹೊರಗಡೆ ಹಾಕತ್ತೆ. ಬಟ್ ಒನ್ ರಿಕ್ವೆಸ್ಟ್ ಇಸ್, ಬಿಫೋರ್ ಯು do the pranayama, ಸ್ವಲ್ಪ warm water ಕುಡೀರಿ. And after the pranayama, the entire set of pranayama, you will have to visit probably the washroom. That shows that your pranayama is perfect for your body. And washroom ಅಂತಂದ್ರೆ for urination. Okay, that will prove that your toxins have been thrown out ಅಥವಾ shelled out. So that is the, you want me to repeat there? ನಾಸಿಕ ಧೌತಿ ಪ್ರಾಣಾಯಾಮ. That is right Yes, nostril, left nostril, Okay, sir. then left and right nostril, and then alternate nostril, then both the nostril, Nasika Dhauti. Anantara simple Mahatyoga Pranayama, just inhalation, exhalation. Yavadadru mantra togoli, say Rama mantra togoli for inhalation, exhalation. Vandu Om Shri Ram Jai Ram Jai Jai Ram inhalation, and Vandu Om Shri Ram Jai Ram Jai Jai Ram exhalation. You have to perform 11 rounds. Next, after this, you can perform Anulom Vilom Pranayama. And Anulom Vilom Pranayama, you can take either Gayatri Mantra or Mahamrutyunjaya Mantra, left in, right out, right in, left out. Then you can take up Samavarti Pranayama or box breathing. Illu ashte, you can either take up Om Namo Narayanaya or Hare Rama, depending on your capacity. Or Om Namo Bhagavate Vasudevaya. ಅಥವಾ ಗಾಯತ್ರಿ ಮಂತ್ರ ಆರ್ ಮಹಾಮೃತ್ಯುಂಜಯ ಮಂತ್ರ ಫಾರ್ ಬ್ರೀದಿಂಗ್ ಇನ್, ಹೋಲ್ಡ್ ಇನ್, ಬ್ರೀದಿಂಗ್ ಔಟ್ ಅಂಡ್ ಶೂನ್ಯ ಥ್ರೂ ಬೋತ್ ದ ನಾಸ್ಟ್ರಿಲ್ಸ್. ನೆಕ್ಸ್ಟ್, ಭ್ರಮರಿ ಪ್ರಾಣಾಯಾಮ ಇನ್ 3 levels. ಫಸ್ಟ್ ಇಸ್ ಅಬ್ಡಮನ್, ನೆಕ್ಸ್ಟ್ ಇಸ್ ಚೆಸ್ಟ್, ನೆಕ್ಸ್ಟ್ ಇಸ್ ಫೇಸ್ ಅಥವಾ ಸ್ಕಲ್, ನೆಕ್ಸ್ಟ್ ದ ಎಂಟೈರ್ ಬಾಡಿ. ಸೊ ಭ್ರಮರಿ ಪ್ರಾಣಾಯಾಮ 3 times ಮಾಡಬಹುದು ಈಚ್, ಆರ್ 5 times ಈಚ್ ಮಾಡಬಹುದು. ಬಟ್ ದ ಅದರ್ ಪ್ರಾಣಾಯಾಮ 11 rounds ಮಾಡಿ. You will feel fresh, you will feel rejuvenated, you will feel replenished, you will feel energetic, you will feel dynamic. And of course, ನಾನು ಹೇಳಿದೆ ನಿಮಗೆ 1 glass warm water ಕುಡೀರಿ before you start the pranayama. And at the end of the pranayama, surely your body will ask you to visit the, the bathroom or the washroom for urination. So that is
ಟಾಕ್ಸಿನ್ಸ್ ಬೀಂಗ್ ಎಕ್ಸ್ಪೆಲ್ಡ್ ಔಟ್. ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕುತ್ತೆ. ಸೊ ಎನಿ ಡೌಟ್ ದೇವ್ರೆ? ಇಲ್ಲ ನೋಡು. ಸರ್, ಥ್ಯಾಂಕ್ ಯು ಸರ್. ಸರ್, Okay, good. ಕೋಲ್ಡ್ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲಾರು ಸ್ವಲ್ಪ ಆಮ್ಲ ಯೂಸ್ ಮಾಡ್ತಾ ಇದ್ರೆ ಇವೆಲ್ಲ ಬರಲ್ಲ ಸರ್. ಸ್ವಲ್ಪ ಕೋಲ್ಡ್ ಇದೆಲ್ಲ ಜಾಸ್ತಿ. ನಿಮ್ಮ ಕ್ಲಾಸ್ಮೇಟು, ನಿಮ್ಮ ಬೆಂಚ್ ಮೇಟು, ಹೌದು sir, ನಿಮ್ಮ ಸ್ವಲ್ಪ ಫ್ರೆಂಡ್ viral ಮೇಟು, fever ನಿಮ್ಮ ಬಂದ್ಬಿಟ್ಟಿದೆ. ಪಕ್ಕದ ಮನೆಯಲ್ಲಿರೋರು, ಅವರಿಗೆ ನೀವು ಆಮ್ಲ ಜ್ಯೂಸ್ ಹೇಳ್ಬೋದಾಗಿತ್ತಲ್ಲಮ್ಮ. ಸರ್ ನಂಗೆ ಗೊತ್ತಿಲ್ಲ ಸರ್, ಅವಳಿಗೆ ಬಂದಿರೋದು ಇವಾಗ್ಲೇ ಗೊತ್ತಾಗಿತ್ತು. ಸವಿತಮ್ಮ ಯಾಕಮ್ಮ ಹೇಳಿಲ್ಲ? ಸರ್, ನೀವು ಅದಕ್ಕೆ ಯಾರಿಗೆ ಇವಾಗ ಹೇಳಿಲ್ಲ ಆಯ್ತು, ಎಲ್ಲಾರ್ಗೂ ಸಿಟಿಯಾಕ ಹೇಳ್ತಾ ಇದೀನಿ. ಹೇಳ್ಬೇಕಲ್ವಾ? ಇನ್ನ Sir, ಕೋಲ್ಡ್ ಇದೆ ಇದೆಲ್ಲ ಸ್ಟಾರ್ಟ್ ಮಾಡಿ. ಇನ್ನ ಆಮ್ಲ ಇನ್ ಎನಿ ಫಾರ್ಮ್ ಯು ಕ್ಯಾನ್ ಟೇಕ್. ಇನ್ನ ಕೋಲ್ಡ್ ಮುಗಿಯೋವರೆಗೂ ಆಮ್ಲ ಸ್ವಲ್ಪ ಏನು ಟರ್ಮರಿಕ್, ಪೆಪ್ಪರ್ ಎಲ್ಲ ಹಾಕೊಂಡು ಏನಾರು ಮಾಡ್ಕೊಂಡು ತಿಂತಾ ಇರಿ, ಅವಾಗ ಬರಲ್ಲ ಇವೆಲ್ಲ. ಎನಿಥಿಂಗ್ ವಿತ್ ವಿಟಮಿನ್ ಸಿ ದೇವ್ರೆ, ಆರೆಂಜ್ ಆರ್ ಆಮ್ಲ ಆರ್ ಲೆಮನ್ ಆರ್ ಸಮಥಿಂಗ್ ಲೈಕ್ ದಟ್. ಎನಿಥಿಂಗ್ ದಟ್ ಗಿವ್ಸ್ ಯು ಅಟ್ಲೀಸ್ಟ್ ಅ ಬೂಸ್ಟ್ ಇನ್ ಯುವರ್ ಇಮ್ಯೂನ್ ಸಿಸ್ಟಮ್. ಮಾಡಿ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಬೂಸ್ಟ್ Okay, ಕೊಡ್ಲಿಕ್ಕೆ ಮಾಡ್ತೀನಿ ಎನಿ ಆಫ್ ದ ವಿಟಮಿನ್ ಸಿ ಮಾಡ್ತೀನಿ ಕಣೆ. ಒನ್ಸ್. ಹಂಗಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಯು ಟೇಕ್ ಅಪ್ ಸಮಥಿಂಗ್ ವಿಚ್ ಇಸ್ ಆಯ್ತು. ಕಂಪ್ಲೀಟ್ಲಿ ವೆಜಿಟೇಬಲ್ ಓರಿಯೆಂಟೆಡ್ ಅಥವಾ ಫ್ರೂಟ್ ಓರಿಯೆಂಟೆಡ್. ಆರೆಂಜು ಅಥವಾ ಆಮ್ಲ ಅಥವಾ ಲೆಮನ್ ಅಥವಾ ಎನಿಥಿಂಗ್ ದಟ್ ಹ್ಯಾಸ್, ಎಸ್ ಯು ಕ್ಯಾನ್ ಹ್ಯಾವ್. ಯಾರ್ಯಾರಿಗೆ ಶೀರಾ ಇಷ್ಟ, ದಟ್ ಈಸ್ ಕೇಸರಿ ಬಾತ್ ಇಷ್ಟ? ಇಷ್ಟ ಸರ್, ಓಕೆ, ದೆನ್ ಯು ಕ್ಯಾನ್ ಟೇಕ್ ಪೈನಾಪಲ್ ತುಂಬಾನೇ and ಇಷ್ಟ. prepare pineapple kesari bath and eat. ಕೇಸರಿ Daily alla? Daily alla. Okay. Okay, Devre, that also gives you a lot of ಅಪರೂಪ. vitamin C. ಸರ್ ಆಮ್ಲ ಡೈಲಿ ಯೂಸ್ ಮಾಡ್ಬೋದಾ ಸರ್? ಆಮ್ಲ ಜ್ಯೂಸ್ Amla ಡೈಲಿ daily one use ಮಾಡಬಹುದು. But again, let me request all of you, Amla daily use ಮಾಡಿದ್ರೆ any of the vitamin C ಅಥವಾ any of the vitamin D also. Vitamin D of course once in a week ತಗೊಳ್ತೀರಾ. And anything, give a gap of 1 week and then again restart. 1 month continuous use ಮಾಡಿದ್ರೆ 1 week gap ಕೊಡಿ, then you restart. ಇಲ್ಲ ಅಂದ್ರೆ the body gets used to it. Remember that your Okay. body is very clever. Your body is very, very intelligent. So careful with it. So Thank or you, you can give a gap of 15 days also, no problem. ಓಕೆ ಸರ್, ಥ್ಯಾಂಕ್ ಯು. Okay, Madhuri. Sir, thank you sir. ಏನಮ್ಮ ವೀಣಮ್ಮ? ವಿಟಮಿನ್ ಡಿಗೆ ವೀಕ್ಲಿ ಒನ್ಸ್ ಹೇಳಿದ್ರಲ್ಲ, ಏನ್ ತಗೋಬೇಕಾಗತ್ತೆ ಗುರುಜಿ? ಅಲ್ಲ, ನೀವು ವಿಟಮಿನ್ ಡಿ ಕಮ್ಮಿ ಇದ್ರೆ ಮಾತ್ರ ವಿಟಮಿನ್ ಡಿ ಸಪ್ಲಿಮೆಂಟ್ ಒಂದು ಟ್ಯಾಬ್ಲೆಟ್ ಸಿಗತ್ತೆ. ಅದು ಒನ್ಸ್ ಇನ್ ಅ ವೀಕ್ ವಿಟಮಿನ್ ಡಿ. ಇಲ್ಲ ಅಂದ್ರೆ ಇಫ್ ಯು ಆರ್ ಹ್ಯಾವಿಂಗ್ ಮಶ್ರೂಮ್ ಆರ್ ಸಮಥಿಂಗ್, ವಿಟಮಿನ್ ಡಿ ಇಸ್ ದೇರ್ ಇನ್ ದಟ್ ಮಶ್ರೂಮ್ ಆಲ್ಸೋ. ಓಕೆ, ಸೊ ನೋ ಪ್ರಾಬ್ಲಮ್. ಅಗೇನ್ ಮಶ್ರೂಮ್ ಅಂದ ತಕ್ಷಣ ನಾಟ್ ಡೈಲಿ. ಓಕೆ, ಡೋಂಟ್ ಪ್ರಿಪೇರ್ ಮಶ್ರೂಮ್ ಮಂಚೂರಿಯನ್ ಎವ್ರಿ ಡೇ. Sir, I have a doubt. No, things like anything daily body gets used to. Things like turmeric pepper in the morning in warm water, all that also body gets used to. Absolutely right. So what you have to do is you have to give some gap. Okay. Give some gap. Give ಸ್ವಲ್ಪ ಗ್ಯಾಪ್ ಕೊಡಿ ದೇವರೇ. Don't make your body immune to that. But drinking water is okay, no? Like, should we also not drink for a few days? Yes, you Because can when we drink go water. out, ಅರೆ ಅದು ಕುಡಿದೇ ಇರ್ಬೇಡ್ರಿ ದೇವ್ರೆ. the empty stomach in the morning, first thing. ದೇವ್ರೆ. Okay. ಸರ್, Okay. ಆಮೇಲೆ ಫುಡ್ ಸ್ವೀಟ್ ಅಂತ ಫುಡ್ Food ತಿನ್ನೋದು ಬಿಟ್ಬಿಟ್ಟು. ಬಿಟ್ಬಿಟ್ರೆ ಕಷ್ಟ. ಇಲ್ಲ ಅದಕ್ಕೆ ಎನಿವೆ ಒನ್ಸ್ ಇನ್ 10 days, ಒನ್ಸ್ ಇನ್ 11 days ಹೇಗಿದ್ರು ಉಪವಾಸ ಮಾಡ್ತೀರಾ. ಏಕಾದಶಿ ಅಂದ್ಬಿಟ್ಟು, ಸಂಕಷ್ಟಿ ಅಂದ್ಬಿಟ್ಟು ಉಪವಾಸ ಮಾಡ್ತೀರಾ. ಸೋ ಮೆನಿ ಥಿಂಗ್ಸ್ ಯು ಆರ್ ಡೂಯಿಂಗ್ ವೆರಿ ಗುಡ್, ಬಟ್ ಕೇರ್ಫುಲ್. ಏನೇ ಇದ್ರು, ಇಫ್ ಯುವರ್ ಬಾಡಿ is asking for food, give it food. If your body is asking for water, give it water. If your body is asking for milk, give it milk. If your body asks for tea, give it tea. If your body asks for coffee, give it coffee. If your body asks for vada pav, give it vada pav. If your body asks for ಏನದು, ಮೆಣಸಿನ್ಕಾಯಿ ಬಜ್ಜಿ. ಓಕೆ, ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬಜ್ಜಿ. ಬಜ್ಜಿ, ಗಿವ್ ಇಟ್ ಮೆಣಸಿನ್ಕಾಯಿ ಬಜ್ಜಿ. ಯಾಕೆ ತಿನ್ಬಾರ್ದು? ತಿನ್ನಿ ಒನ್ಸ್ ಇನ್ ಅ ವೇ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಓಕೆ, ನಥಿಂಗ್ ರಾಂಗ್. ಬಟ್ ಏನು ಅಂತಂದ್ರೆ ಯು ಈಟ್ ಇಟ್ ಇನ್ ಅ ಲಿಮಿಟೆಡ್. ಹಂಗಂದ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ನಿಮ್ ಊಟಕ್ಕೆ ಯೂಸ್ ಮಾಡಬೇಡಿ. ಐ ಮೀನ್ ಊಟಕ್ಕೆ ಅಂದ್ರೆ ಎಂಟೈರ್ ಊಟದ ತಟ್ಟೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಇರಬಾರ್ದು. 1 or 2 ಮೆಣಸಿನ್ಕಾಯಿ ಬಜ್ಜಿ is okay.